ಕೃಷಿ ಮಸೂದೆ ಹಿಂಪಡೆಯಲು ಚುನಾವಣೆ ಕಾರಣವಲ್ಲ. ರೈತರ ಹೆಸರಿನಲ್ಲಿ ದೇಶದ್ರೋಹಿಗಳ ಷಡ್ಯಂತ್ರ ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ದೇಶವನ್ನು ಒಡೆಯುವ ತುಕಡೆ ಗ್ಯಾಂಗ್ಗಳ ಚಿಂತನೆಗೆ ಬ್ರೇಕ್ ಹಾಕಲು ಮಸೂದೆ ಹಿಂಪಡೆದಿದ್ದಾರೆ. ಪ್ರಧಾನಿ ಕಾರ್ಯವೈಖರಿ ಬಗ್ಗೆ ಜನರಿಗೆ ವಿಶ್ವಾಸವಿದೆ. ದೇಶ ವಿರೋಧಿಗಳ ಕೈಗೆ ಭಾವನಾತ್ಮಕ ಅಸ್ತ್ರಗಳು ಸಿಗಬಾರದು ಎಂಬ ದೃಷ್ಟಿಯಿಂದ ದೇಶ ಹಿತಕ್ಕಾಗಿ ಮಸೂದೆಯನ್ನು ಹಿಂಪಡೆಯಲಾಗಿದೆ. ಮಸೂದೆಯಲ್ಲಿ ರೈತರಿಗೆ ಹಾನಿಯಾಗುವ ಯಾವುದೇ ಅಂಶವಿಲ್ಲ, ಬದಲಿಗೆ ಅನುಕೂಲವಿದೆ ಎಂದು ಸಿಟಿ ರವಿ ಹೇಳಿದ್ದಾರೆ. ಶಿವಮೊಗ್ಗದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿಟಿ ರವಿರವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಲುವ ಹತಾಶೆಯಿಂದ ಅಸಂಬದ್ಧವಾಗಿ ಮಾತನಾಡುತ್ತಿರುವುದು ದುರದೃಷ್ಟಕರ. ಅವರ ಹೇಳಿಕೆಯಲ್ಲಿ ರಾಜಕೀಯ ಮುತ್ಸದ್ದಿತನವಿಲ್ಲ. 4 ಬಾರಿ ಮುಖ್ಯಮಂತ್ರಿ, 2 ಬಾರಿ ಪ್ರಧಾನಿಯಾದ, ಜನಾದೇಶ ಪಡೆದ ವಿಶ್ವಮಾನ್ಯ ನಾಯಕರಾದ ಮೋದಿಯರನ್ನು ಹೆಬ್ಬೆಟ್ಟಿನ ಪ್ರಧಾನಿ ಎನ್ನುತ್ತಾರೆ. ಜನಾದೇಶ ಯಾತ್ರೆಯನ್ನು ಜನ ಬರ್ಬಾತ್ ಯಾತ್ರೆ ಎಂದು ಲೇವಡಿಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಿರುವ ಅವಮಾನ. ಸಾಕ್ಷ್ಯಾಧಾರವಿಲ್ಲದೆ ಪ್ರಚಾರಕ್ಕಾಗಿ ಆಪಾದನೆ ಮಾಡುತ್ತಾರೆ. ಯಾವುದಕ್ಕೂ ಸಾಕ್ಷಿ ಒದಗಿಸಲ್ಲ. ಆಧಾರ ರಹಿತ ಆರೋಪವನ್ನು ಮಾಡಿ ಪ್ರಚಾರದ ಭ್ರಮೆಯಲ್ಲಿದ್ದಾರೆ. ಮುಂಬರುವ 5 ರಾಜ್ಯಗಳ ಚುನಾವಣೆಯಲ್ಲಿ 4ರಲ್ಲಿ ಬಿಜೆಪಿ ಬಹುಮತ ಗಳಿಸಿ ಅಧಿಕಾರಕ್ಕೆ ಬರಲಿದೆ ಎಂದು ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಿದೆ. ಪಂಜಾಬ್ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದ್ದು ಬಿಜೆಪಿ ತನ್ನ ಬಲ ವೃದ್ಧಿಸಲಿದೆ. ಇವತ್ತು ಫಸಲ್ ವಿಮಾ ಯೋಜನೆ ಸೇರಿದಂತೆ ರೈತರಿಗೆ ಬೆಂಬಲ ಬೆಲೆ, ಸಹಾಯಧನ, ನಿರಂತರ ವಿದ್ಯುತ್, ಬೆಳೆಗೆ ಒಳ್ಳೆಯ ಬೆಲೆ ಎಲ್ಲವನ್ನೂ ಕೇಂದ್ರ ಸರ್ಕಾರ ನೀಡಿದೆ. ಗುಣಮಟ್ಟದ ವಿದ್ಯುತ್ ನೀಡಿದೆ. ರೈತರ ಕಾಯಕಲ್ಪವಾಗುವ ಯಾವುದೇ ಯೋಜನೆಯಿಂದ ಸರ್ಕಾರ ಹಿಂದೆ ಸರಿಯುವುದಿಲ್ಲ. ಬರೇ 10 ತಿಂಗಳಲ್ಲಿ 3 ಲಸಿಕೆ ಕಂಡುಹಿಡಿದು ಪ್ರಪಂಚದ ಯಾವುದೇ ದೇಶ ಮಾಡದ 100 ಕೋಟಿ ಜನರಿಗೆ ಲಸಿಕೆ ನೀಡಿದ ಸರ್ಕಾರ ನಮ್ಮದು. ರೈತರ ಮೇಲೆ ದೌರ್ಜನ್ಯ ಎಂದು ಪ್ರತಿಬಿಂಬಿಸಿ ಅರಾಜಕತೆ ಸೃಷ್ಟಿಸುವ ಹುನ್ನಾರವನ್ನು ದೇಶದ ಜನ ಅರಿತಿದ್ದಾರೆ. ಶಿವಮೊಗ್ಗ ಸೇರಿದಂತೆ 15 ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲುವುದು ನಿಶ್ಚಿತ ಎಂದು ಹೇಳಿದರು. 5 ರಾಜ್ಯಗಳ ಚುನಾವಣೆಗೆ ಸಂಬಂಧಿಸಿದಂತೆ ಹಲವು ಸಮೀಕ್ಷೆಗಳು ಈಗಾಗಲೇ ಹೊರಬಂದಿವೆ. ಚುನಾವಣಾ ಪೂರ್ವದ ಈ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 4 ರಾಜ್ಯಗಳಲ್ಲಿ ಮತ್ತೆ ಅಧಿಕಾರ ಹಿಡಿಯುತ್ತೆ ಅಂತಕ್ಕಂಥ ಜನಾಭಿಪ್ರಾಯ ಸಮೀಕ್ಷೆಯಲ್ಲಿ ವ್ಯಕ್ತ ಆಗಿದೆ. ನನಗೆ ವಿಶ್ವಾಸ ಇದೆ, 4 ರಾಜ್ಯಗಳಲ್ಲಿ ಅಧಿಕಾರವನ್ನು ನಾವು ಹಿಡಿತೇವೆ. ಪಂಜಾಬ್ನಲ್ಲಿ ನಾವು ಈಗಿರುವ ಪರಿಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ನನಗಿದೆ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಪಂಜಾಬ್ನಲ್ಲಿ ಅವರ ಅಧಿಕಾರ ಕಳೆದುಕೊಳ್ಳೋದು ಕೂಡ ಅಷ್ಟೇ ನಿಶ್ಚಿತವಾಗಿರ್ತಕ್ಕಂಥ ಸಂಗತಿ. 16 ಬಾರಿ ರೈತ ಹೋರಾಟಗಾರರನ್ನ ಸಾರ್ವಜನಿಕ ರೂಪದಲ್ಲಿ ಪ್ರಶ್ನಿಸಿದ್ದೇನೆ. ಈಗಲೂ ಪ್ರಶ್ನಿಸ್ಲಿಕ್ಕೆ ಬಯಸ್ತೇನೆ. ಯಾರ್ಯಾರು ಕೃಷಿ ಮಸೂದೆಯನ್ನು ವಿರೋಧಿಸಿದ್ರು ಅವರಲ್ಲಿ ನನ್ನ ಪ್ರಶ್ನೆ ಇಷ್ಟೇನೆ, ಈ 3 ಮಸೂದೆಗಳಲ್ಲಿ ರೈತ ವಿರೋಧಿಯಾಗಿರುವಂತಹ ಅಂಶ ಯಾವುದು? ರೈತ ತಾನು ಬೆಳೆದ ಬೆಳೆಯನ್ನ ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು ಅನ್ನುವಂಥದ್ದು ಸ್ವತಂತ್ರವೇ ಅಥವಾ ರೈತ ವಿರೋಧಿ ಶಾಸನವೇ? ರೈತನಿಗೆ ಸಿಕ್ಕಿದ ಅವನನ್ನ ಮಾರುಕಟ್ಟೆಯ ಕಪಿಮುಷ್ಟಿಯಿಂದ ಮುಕ್ತಗೊಳಿಸುವಂತ ಸ್ವತಂತ್ರವೇ ಅಥವಾ ಬೇಡಿಕೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಎರಡನೇದು, ಈಗಲೂ ಬೆಳೆ ಒಪ್ಪಂದ ನಡೀತಾ ಇದೆ, ಅದಕ್ಕೊಂದು ಶಾಸನಬದ್ಧ ಬಲ ಇರಲಿಲ್ಲ. ಬೆಳೆ ಒಪ್ಪಂದಕ್ಕೆ ಶಾಸನಬದ್ಧ ಬಲವನ್ನು ಕೊಟ್ಟು ಬೆಲೆ ಮತ್ತು ಬೆಳೆ ಒಪ್ಪಂದ ಆಗಬೇಕು. ರೈತ ತಾನು ಯಾವ ಒಪ್ಪಂದವನ್ನು ಮಾಡಿಕೊಳ್ತಾನೆ ಆ ಒಪ್ಪಂದಕ್ಕನುಗುಣವಾಗಿ 48 ಗಂಟೆಯ ಒಳಗೆ ಅವನಿಗೆ ತನ್ನ ಹಣವನ್ನ ಪಾವತಿ ಮಾಡಬೇಕು ಅನ್ನುವಂತ, ಅಂದ್ರೆ ಒಪ್ಪಂದ ಆದ 48 ಗಂಟೆ ವರ್ಕಿಂಗ್ ಡೇ ಏನಿರುತ್ತೆ, ರಜಾ ದಿನ ಹೊರತುಪಡಿಸಿ ಆ ಬೆಳೆ ತಗೊಂಡು ಹೋದ ತಕ್ಷಣ 48 ಗಂಟೆ ಒಳಗೆ ರೈತನ ಖಾತೆಗೆ ಕೊಡಬೇಕು ಅನ್ನೋದು ರೈತ ವಿರೋಧಿ ಅಂಶವ? ಮುಕ್ತ ಆರ್ಥಿಕ ವ್ಯವಸ್ಥೆಗೆ ನಾವು ತೆರೆದುಕೊಂಡ ಮೇಲೆ ಎಲ್ಲ ಕ್ಷೇತ್ರಗಳಲ್ಲಿ ಈ ತಾಂತ್ರಿಕತೆ, ಬಂಡವಾಳ ಹೂಡಿಕೆಯಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನು ನಾವು ಕಂಡಿದ್ದೀವಿ. ಟೆಕ್ಸ್ಟೈಲ್ ನಲ್ಲಿ ಇರ್ಬೋದು, ITBT ಅಲ್ಲಿ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಇರ್ಬೋದು, ದೊಡ್ಡ ಪ್ರಮಾಣದ ಮಾರುಕಟ್ಟೆಯ ಬಂಡವಾಳ ಹೂಡಿಕೆಯಾಗಿದೆ. ದೊಡ್ಡ ಬದಲಾವಣೆ ಮಾರುಕಟ್ಟೆಯಲ್ಲಿ ಆಗಿದ್ದನ್ನು ನಾವು ನೋಡಿದ್ದೇವೆ. ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದೆ. ಆದರೆ ಹಿಂದುಳಿದಂತ ಕ್ಷೇತ್ರ ಯಾವುದು ಅಂದ್ರೆ ಅದು ಕೃಷಿ ಕ್ಷೇತ್ರ. ಮಕ್ಕಳೆಲ್ಲರೂ ಉದ್ಯೋಗವನ್ನ ಹುಡುಕಿಕೊಂಡು ನಗರಗಳಿಗೆ ವಲಸೆ ಹೋಗುವಂತ ದುಸ್ಥಿತಿಯನ್ನ ಮನಗಂಡು ಅಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮೂಲಕ ರೈತನೇ ಉತ್ಪಾದಕ ಕಂಪನಿಯನ್ನ ಸ್ಥಾಪಿಸಬೇಕು, ಮೌಲ್ಯವರ್ಧನೆ ಮಾಡಬೇಕು, ಆ ಮೂಲಕ ಉದ್ಯೋಗ ಸೃಷ್ಟಿಯಾಗಬೇಕು, ತಾನು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಬೇಕು ಅನ್ನುವಂತ ಪ್ರಮುಖ ವಿಷಯವನ್ನ ರೈತ ವಿರೋಧಿ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಒಂದು ಷಡ್ಯಂತ್ರ ನಡೀತು. ಪ್ರಧಾನಮಂತ್ರಿಗಳು
ಮಾತು ಹೇಳಿದರು. ದೇಶದ ಬಹುತೇಕ ಜನರು ಈ ವಿಷಯದಲ್ಲಿ ಕನ್ವಿನ್ಸ್ ಆಗಿದ್ರು ಕೂಡ ಕೆಲವು ರಾಜ್ಯಗಳನ್ನು ನಾವು ಕನ್ವಿನ್ಸ್ ಮಾಡಕ್ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮಸೂದೆಯನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀನಿ ಮತ್ತು ದೇಶದ ಹಿತದೃಷ್ಟಿಗೋಸ್ಕರ ಅಂತಕ್ಕಂಥ ಮಾತು ಹೇಳಿದರು. ಹಾಗೆ ಹೇಳಿದ ನಂತರವೂ ಕೂಡ ರೈತ ಹೋರಾಟಗಾರರ ಹೆಸರಿನಲ್ಲಿ ಚಳವಳಿ ಮುಂದುವರಿಸ್ತೀವಿ ಅಂತ ಹೇಳುವುದರ ಹಿನ್ನೆಲೆ ಏನು? ನನಗೆ ಅನುಮಾನ ಇದೆ. ಇದಕ್ಕೆ ಒಂದು ಷಡ್ಯಂತ್ರ ಇದ್ದಂತಿದೆ, ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ. ಹೇಗೂ ಗೊತ್ತಿದೆ, ರೈತ ಹೆಸರಿನಲ್ಲಿ ನಾವು ಅರಾಜಕತೆ ಸೃಷ್ಟಿ ಮಾಡಿದ್ರೆ ಏನನ್ನೂ ಕ್ರಮ ತಗೊಳ್ಳಕ್ಕೆ ಆಗದೆ ಇರುವಂತ ಅಡಕತ್ರಿಯಲ್ಲಿ ಸರ್ಕಾರ ಸಿಗಾಕೊಳ್ಬೇಕು. ಕ್ರಮ ತಗೊಂಡ್ರೆ ರೈತರ ಮೇಲೆ ದೌರ್ಜನ್ಯ ಅಂತ ಬಿಂಬಿಸಿ ದೇಶವ್ಯಾಪಿ ಒಂದು ಆಂದೋಲನವನ್ನು ರೂಪಿಸಬಹುದು. ಕ್ರಮ ತಗೊಳ್ಳದೆ ಇದ್ರೆ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದು ಏನು ತುಕಡೆ ಗ್ಯಾಂಗ್ಗಳ ಚಿಂತನೆ ಏನಿತ್ತು, ದೇಶವನ್ನು ಹೊಡಿಬೇಕು ಅನ್ನುವಂತ ಚಿಂತನೆಗೆ ಬಲ ಕೊಡುವಂತ ಕೆಲಸ ಮಾಡಬಹುದು ಅನ್ನುವಂತ ಒಂದು ಷಡ್ಯಂತ್ರ ಇದ್ದಂತಿದೆ. ಇಲ್ಲದೇ ಇದ್ರೆ ಬೇಸರಕ್ಕಾಗಿ ಪ್ರಧಾನಮಂತ್ರಿಗಳೇ 3 ಮಸೂದೆಯನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಘೋಷಣೆ ಮಾಡಿದ ನಂತರವೂ ಕೂಡ ಚಳವಳಿ ಮಾಡುತ್ತೀವಿ, ಮುಂದುವರಿಸ್ತೀವಿ ಅನ್ನೋದರ ಹಿಂಗಡೆ ಹುನ್ನಾರ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ನನಗೆ ವಿಶ್ವಾಸ ಇದೆ, ಪ್ರಧಾನಮಂತ್ರಿಗಳ ಕಾರ್ಯದ ಬಗ್ಗೆ ಜನರಿಗೆ ವಿಶ್ವಾಸ ಇದೆ. ಅವರು ಪ್ರಥಮ ಬಾರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ 9 ಕೋಟಿಗೂ ಹೆಚ್ಚು ಜನ ರೈತರ ಖಾತೆಗೆ 6,000 ರೂಪಾಯಿ ಹಣವನ್ನು ಹಾಕ್ತಾ ಬಂದರು. ಇದ್ರ ಜೊತೆಗೆ ಫಸಲ್ ಬಿಮಾ ಯೋಜನೆಗೆ ಹೊಸ ಕಾಯಕಲ್ಪವನ್ನು ಕೊಟ್ಟು ಬೇವು ಲೇಪಿತ ಯೂರಿಯಾವನ್ನ ತರೋದ್ರ ಮೂಲಕ ಕಾಳಸಂತೆಯಲ್ಲಿ ಯೂರಿಯಾ ಮಾರಾಟ ಆಗ್ತಿದ್ದದನ್ನ ತಡೆಯುವಂತ ಕೆಲಸ ಮಾಡಿದ್ರು. ಸಾಯಿಲ್ ಹೆಲ್ತ್ ಕಾರ್ಡ್ ಯೋಜನೆಯನ್ನ ರೂಪಿಸಿದ್ರು. ಹೀಗೆ ರೈತ ಪರವಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸಿರ್ತಕ್ಕಂಥ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಜನರು ವಿಶ್ವಾಸವನ್ನ ಇಟ್ಟಿದ್ದಾರೆ. ಅರಾಜಕ ಶಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ದೇಶದ ಜನ ಅವಕಾಶವನ್ನ ಕೊಡೋದಿಲ್ಲ. ಹೀಗೆ ರೈತ ಪರವಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸಿರ್ತಕ್ಕಂಥ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಜನರು ವಿಶ್ವಾಸವನ್ನ ಇಟ್ಟಿದ್ದಾರೆ. ಅರಾಜಕ ಶಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ದೇಶದ ಜನ ಅವಕಾಶವನ್ನ ಕೊಡೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈ ಪ್ರಶ್ನೆಗಳಿಗೆ ಈ ಸಂದರ್ಭದಲ್ಲಿ ಜನಸ್ವರಾಜ್ ಯಾತ್ರೆ ಅವಶ್ಯಕತೆ ಇಲ್ಲ. ಒಂದು ಅತಿವೃಷ್ಟಿ ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸ್ತಾ ಇದೆ. ನಿನ್ನೆ ನೀವು ನೋಡಿರ್ಬೋದು, ಪೂರ್ಣ ಹಾನಿಯಾಗಿರುವಂತಹ ಮನೆಗಳಿಗೆ 5 ಲಕ್ಷ ರೂಪಾಯಿ, ಭಾಗಶಃ ಹಾನಿಯಾಗಿರುವ ಮನೆಗಳಿಗೆ 3 ಲಕ್ಷ ರೂಪಾಯಿ, ಅಲ್ಪ ಪ್ರಮಾಣದ ಹಾನಿಯಾಗಿರುವ ಮನೆಗಳಿಗೆ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. NDRF ಮತ್ತು SDRF ಮಾರ್ಗಸೂಚಿ ಅನ್ವಯ ಬೆಳೆ ನಷ್ಟಕ್ಕೆ ಪರಿಹಾರವನ್ನು ಕೊಡುವಂತ ಘೋಷಣೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಹಾಗೆ ಮಾಡಿದ್ದಾರೆ, ಸರ್ಕಾರ ಅದರ ಪಾಡಿಗೆ ಕೆಲಸ ಮಾಡ್ತಾ ಇದೆ. ಜನ ಸ್ವರಾಜ್ ಯಾತ್ರೆಯು ಕೂಡ ಆ ಸಂದರ್ಭದಲ್ಲಿ ಅತಿವೃಷ್ಟಿಯ ಸಂಕಷ್ಟವನ್ನು ಅರ್ಥಕೊಳ್ಳೋದಕ್ಕೂ ಕೂಡ ಸಹಾಯಕ ಆಗಿದೆ. ಮುಖಾಮುಖಿ ಆಗಿರೋದೆಲ್ಲ ಕೆಳ ಹಂತದ ಜನಪ್ರತಿನಿಧಿಗಳು. ಆ ಕೆಳ ಹಂತದ ಜನಪ್ರತಿನಿಧಿಗಳು ಮಂತ್ರಿಗಳಿಗೆ, ಪಕ್ಷದ ಪ್ರಮುಖರಿಗೆ ಸಮಸ್ಯೆಗಳನ್ನ ಹೇಳೋದಕ್ಕೂ ಕೂಡ ಅವಕಾಶ ಆಗಿದೆ. ಹಾಗಾಗಿ ಅವರಿಗೆ ಜನ ಬೆಂಬಲ ಇಲ್ಲ ಅನ್ನೋ ಕಾರಣಕ್ಕೆ ಉಳಿದವರು ಮಾಡಬಾರದು ಅನ್ನೋದಿದೆಯಲ್ಲ, ಕಾಂಗ್ರೆಸ್ಗೆ ಜನ ಬೆಂಬಲ ವ್ಯಕ್ತ ಆಗ್ತಿಲ್ಲ. ಕುರ್ಚಿಗೆ ಜಗಳ, ಯಾರು ಪಕ್ಕ ಕುತ್ಕೊಳ್ಬೇಕು ಅನ್ನೋದಕ್ಕೆ ಜಗಳ. ಅದಕ್ಕಾಗಿ ಒಂದು ಹೊಸ ರೂಲ್ಸ್ ತಂದು ಬಿಟ್ಟಿದ್ದಾರೆ. ಇನ್ಮ್ಯಾಲ ಯಾವ ವೇದಿಕೆ ಮೇಲೆ ಕೊಡಂಗಿಲ್ಲ, ಏನಿದ್ರು ಎಲ್ಲ ಕೆಳಗೆ ಕೊಡ್ಬೇಕು ಅಂತ. ಯಾಕೆಂದ್ರೆ ಮೇಲೆ ಕುಂತ್ರೆ ಜಗಳ, ಮೂವಲ್ಲಿ ಕುಂತ್ರೆ ಮುಂದಿನ ಕುರ್ಚಿ ಹಾಕಿದ್ರೆ ಹಿಂದಿನ ಕುರ್ಚಿ ಹಾಕಿದ್ರೆ ಎಡಕ್ಕೆ ಯಾಕೆ ಕೊಡ್ಬೇಕು, ಬಲಕ್ಕೆ ಯಾಕೆ ಕೊಡ್ಬೇಕು ಅನ್ನೋದೇ ಜಗಳ. ಆ ಜಗಳಕ್ಕಾಗಿ ಅವರು ಒಂದು ಹೊಸ ಪದ್ಧತಿಯನ್ನೇ ತಂದುಬಿಟ್ರಂತೆ. ಈ ಪದ್ಧತಿ ಸುಧಾರಣೆಗೋಸ್ಕರ ತಂದಿದ್ದಲ್ಲ, ಜಾಸ್ತಿ ನಾಯಕರೇ ತುಂಬಿಟ್ಟಿದ್ದಾರೆ, ಕೆಳಗಡೆ ಜನ ಬೆಂಬಲ ಇಲ್ಲ. ಹಾಗಾಗಿ ಕೆಲವು ಸರಿ ಏನಾಗುತ್ತೆ, ಕೆಳಗಡೆ ಕೂತಿರೋಗಿಂತ ಮೇಲಿರೋ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ತಾತ್ಕಾಲಿಕ ಕದನ ವಿರಾಮಕ್ಕೋಸ್ಕರ ಕುರ್ಚಿ ಕೆಳಗಿಳಿಸೋ ಕೆಲಸ ಮಾಡಿದ್ದಾರೆ. ಈ ಕೃಷಿ ಕಾಯ್ದೆನಲ್ಲಿ ಬಹಳಷ್ಟು ಜನ ರೈತರು ಒಪ್ಕೊಂಡಿದ್ರು ಈ ಕಾಯ್ದೆನ, ಆದ್ರೆ ಕೆಲವರು ಮಾತ್ರ ಒಪ್ಪಿದ್ದಿಲ್ಲ, ಆದ್ರೂ ವಾಪಸ್ ತಗೋತಿದ್ದೀವಿ ಅಂತ ಹೇಳ್ತಾ ಇದ್ರೆ, ಕೆಲವರು ಮಾತ್ರ ಒಪ್ಪದೇ ಇರೋ ಕಾರಣಕ್ಕೆ ಹಿಂಪಡಿತಕ್ಕಂಥ ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೆ ಏನಿತ್ತು? ಚುನಾವಣೆನ ಒಂದು ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು, ನನ್ನ ರೈತರ ಪರವಾಗಿರ್ತಕ್ಕಂಥ ಮಸೂದೆಯನ್ನು ಹಿಂತೆಗೆದುಕೊಳ್ಬೇಕಾದ್ರೆ ಕಾರಣ ದೇಶದ ಹಿತಕ್ಕಾಗಿ ಅಂತ ಹೇಳಿ. ಇವತ್ತು ಹೇಳ್ತೀನಿ, 3 ಮಸೂದೆಗಳು
ಮಸೂದೆ ಒಂದು ತಾತ್ಕಾಲಿಕ ಅವಧಿಯಲ್ಲಿ ದೇಶದ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೇಶ ವಿರೋಧಿಗಳ ಕೈಗೆ ಭಾವನಾತ್ಮಕ ವಿಷಯಗಳನ್ನು ಆಧರಿಸಿ ಅವರು ಅಸ್ತ್ರವಾಗಿ ಉಪಯೋಗಿಸಿಕೊಳ್ಳೋಕೆ ಅವಕಾಶ ಸಿಗಬಾರದು ಅನ್ನೋ ಕಾರಣಕ್ಕೆ ನೀವು ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಎಲ್ಲ ರಾಜ್ಯಗಳ ರೈತ ಮುಖಂಡರು ಒಳಗೊಂಡಂತೆ, ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ತಂತ್ರಜ್ಞರನ್ನು ಒಳಗೊಂಡಂತೆ, ರೈತರ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಯಾವ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಸೂದೆಯನ್ನು ತರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇದು ತಾತ್ಕಾಲಿಕ ಹಿನ್ನೆಲೆಯಲ್ಲಿ ಮತ್ತು ನಮ್ಗೆ ಯಾವ ಚುನಾವಣೆಯಲ್ಲೂ ಹಿನ್ನಡೆ ಆಗಿಲ್ಲ. ಒಂದು ಬಿಂಬಿಸ್ತಾ ಇದ್ದಾರೆ, ಉಪಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಅಲ್ರಿ, 30 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳನ್ನು NDAನೇ ಗೆದ್ದಿದೆ. ನಮ್ಮ ಮುಂಚೆ ಇದ್ದಿದ್ದೇ 8. ಹಿನ್ನಡೆ ಹೆಂಗಾಗುತ್ತೆ? ಮುಂಚೆ ಭಾರತೀಯ ಜನತಾ ಪಾರ್ಟಿ 5 ಕ್ಷೇತ್ರಗಳಲ್ಲಿ ಇದ್ರೆ NDA 3 ಕ್ಷೇತ್ರಗಳಲ್ಲಿ ಇತ್ತು, 8 ಇತ್ತು. ಈಗ ನಾವು ಭಾಜಪನೇ 9 ಕ್ಷೇತ್ರ ಗೆದ್ದು, NDA 5 ಕ್ಷೇತ್ರ ಗೆದ್ದು 15 ಕ್ಷೇತ್ರ ಗೆದ್ವಿ ಮೊನ್ನೆ ಉಪಚುನಾವಣೆಯಲ್ಲಿ. ಹಿನ್ನಡೆ ಪ್ರಶ್ನೆಯಲ್ಲಿ ಬಂತು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಿಚಾರಗಳು ಸುಪ್ರೀಂ ಕೋರ್ಟಿನ ಕೇಂದ್ರ ಸರ್ಕಾರ ಚೀಮಾರಿಗಳು ಆಗ್ತದೆ. ಉತ್ತರ ಪ್ರದೇಶ ಲಖೀಂಪುರ ಕೇಸ್ ಇರ್ಬೋದು, ಈ ಕೃಷಿ ಮಸೂದೆ ಇರ್ಬೋದು, ಡೆಲ್ಲಿಯ ಮಾಲಿನ್ಯ ಇರ್ಬೋದು, ಪ್ರತಿಯೊಂದಕ್ಕೂ ಪ್ರತಿ ವಿಚಾರದಲ್ಲೂ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟು ಏನು ಆಡಳಿತ ಮಾಡ್ತಾ ಇಲ್ಲ ಅನ್ನೋ ಸುದ್ದಿ ಬಂದಿದೆ. ಯಾಕೆ ಈ ಥರ? ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಅಲ್ವಾ? ಹಾಗಾಗಿ ನಾವು ಜನರಿಗೆ ಉತ್ತರದಾಯಿತ್ವ ಇರೋದು. 5 ವರ್ಷಕ್ಕೊಂದ್ಸರಿ ಚುನಾವಣೆ ಎದುರಿಸ್ತೀವಿ. ನಮ್ಮ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಓಟ್ ಕೇಳಬೇಕು. ನಮ್ಮ ವೈಫಲ್ಯಗಳಿದ್ರೆ ಜನ ತಿರಸ್ಕಾರ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಈ ಹಂಗಿಲ್ಲ. ಆದ್ರೆ ನಮಗೆ ಜನರು ಹಂಗಿದೆ. ನಾವು 5 ವರ್ಷಕ್ಕೊಂದ್ಸರಿ ಜನರ ಹತ್ರ ಹೋಗಿ ಓಟ್ ಕೇಳಲೇಬೇಕು. ನಾವು ಒಳ್ಳೇದು ಮಾಡಿದ್ರೆ ಜನ ಓಟ್ ಹಾಕ್ತಾರೆ. ನಮಗೆ ವಿಶ್ವಾಸ ಇದ್ರೆ ಓಟ್ ಹಾಕ್ತಾರೆ. ಸುಪ್ರೀಂ ಕೋರ್ಟ್ಗೆ ಹಾಗೇನು ಇಲ್ವಲ್ಲ. ಅಕಸ್ಮಾತ್ ನಾವೇನಾದ್ರು ತಪ್ಪು ಮಾಡಿದ್ರೆ, ನಮ್ಮ ಉದ್ದೇಶಗಳು ತಪ್ಪಿದ್ರೆ ನಮಗೆ ಪಾಠ ಕಲಿಸೋದಕ್ಕೆ ಜನ ಇದ್ದಾರೆ. ಜನಾಭಿಪ್ರಾಯದ ಮೇಲೆ ಯಾವ ಸರ್ಕಾರನೂ ಬೇಯಕ್ಕಾಗಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಯಾವುದೇ ತರಹದ ಹಂಗಿಲ್ಲ. ಹಾಗಾಗಿ ಕೆಲವೊಮ್ಮೆ ನಾನು ಸುಪ್ರೀಂ ಕೋರ್ಟ್ ಅನ್ನ ಸಂವಿಧಾನಬದ್ಧ ಸಂಸ್ಥೆಯನ್ನು ಗೌರವಿಸಿ ಅನ್ನೋ ಮಾತು ಹೇಳ್ತೇನೆ. 24 ಗಂಟೆ ಒಳಗೆ ಪಾಠವನ್ನು ಮುಚ್ಚಬೇಕು ಅಂತ ಆದೇಶ ಮಾಡ್ತೀವಿ. ಇಸ್ ಪಾಸಿಬಲ್? 24 ಗಂಟೆ ಒಳಗೆ ಮುಚ್ಚುವ ಮೆಷಿನರಿ ನಮ್ಮ ದೇಶದ ವ್ಯವಸ್ಥೆಯೊಳಗೆ ಇದೆಯಾ? ನಾಗಕಿರಣ್ ಶೆಟ್ಟಿ, TV12 ಕನ್ನಡ, ಶಿವಮೊಗ್ಗ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.